ಬುರುಡೆ ಎಲ್ಲಿಂದ ಬಂತು, ಯಾರು ತಂದದ್ದು, ಆ ಬುರುಡೆ ಅವ ಹೇಗೆ ತಂದ ಅಂತ ಒಂದು ಎನ್ಕ್ವೈರಿ ಆಗ್ಬೇಕಾ ಬೇಡವಾ? ಅದು ಆಗ್ತಾ ಉಂಟಾ? ಅದಕ್ಕೋಸ್ಕರ ಆ ಹೆಣ್ಣು ಮಗನ ಇಟ್ಕೊಂಡು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದು ತುಂಬಾ ತಪ್ಪು ಅಂತ ಮಾಡಲೇಬಾರದು. ಇದು ನಮ್ಗೆ ಸಂಬಂಧಪಟ್ಟದಲ್ಲ ಅಂತೇಳಿ ಎಲ್ಲರೂ ಸುಮ್ಮನೆ ಇರ್ತಾರೆ. ಹಾಗೆ ಆಗ್ಬಾರ್ದು. ಸತ್ಯ ಯಾವುದು ಹೊರಗೆ ಬಂದೇ ಬರ್ತದೆ. ಸತ್ಯ ಹೊರಗೆ ಬಂದಿದೆ, ಇನ್ನೂ ಬರ್ತದೆ, ಗೊತ್ತಾಗ್ತದೆ. ಖಾಲಿ ಅವ ಹೇಳಿದಕ್ಕೆ 18 ಕಡೆ ಏನಾದ್ರೂ ಸಿಕ್ಕಿತ್ತಾ? ಏನ್ ಸಿಕ್ಲಿಲ್ಲ. ಈಗ ಅಪಪ್ರಚಾರ ಮಾಡಿದವರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಖಾಲಿ ಅಪಪ್ರಚಾರ 100 ಹೂತಿದ್ದಲ್ಲಿ ಒಂದಾದ್ರೂ ಸಿಗ್ಬೇಕಲ್ಲ. ಈಗ ಜನ ಜಾಗೃತಿಗೊಂಡದ್ದು ತುಂಬಾ ಸಂತೋಷ. ಆದ್ರೆ ನೋಡಿ, ತುಂಬಾ ಲೇಟ್ ಆಯ್ತು. ಆ ಸಮೀರು ಏನು ದೇವಸ್ಥಾನದ ಬಗ್ಗೆ ಹಾಗೆಲ್ಲ ಅಪಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದಾರ, ಅದು ಟೈಮ್ಗಿಂತ ಮೊದಲೇ ಜನ ಸ್ವಲ್ಪ ಎಚ್ಚೆತ್ಕೊಳ್ಬೇಕಿತ್ತು. ಸ್ವಲ್ಪ ಲೇಟ್ ಆದ್ರೂ ಸಹ ನಮ್ಮ ಹಿಂದೂ ಜನರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಾ ಉಂಟು. ಮತ್ತೆ ಇದು ಏನಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಬೇಕು. ಈಗ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದ್ರೆ ಮಾತ್ರ ಅಲ್ಲ ಇನ್ನೊಬ್ರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲಿನಿಂದಲೂ ಕೂಡ ಈ ಅನ್ಯ ಧರ್ಮೀಯರು ಬಂದು ಆಕ್ರಮಣ ಮಾಡಿದ್ದು ಹೀಗೆ ಅಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಅವರು ಆಕ್ರಮಣ ಮಾಡಿದ್ದಾರೆ. ಆದ ಕಾರಣ ಈಗ ಸಹ ನಮ್ಮ ಹಿಂದೂ ಧರ್ಮದವರು ಎಲ್ಲ ಪ್ರತಿ ಮನೆಯವರು ಕೂಡ ಈ ಸಭೆ ಸಮಾರಂಭ ಮಾಡಿ ಒಂದು ಭಾಷಣ ಮಾಡುವುದಲ್ಲ, ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ನಮ್ಮ ಧರ್ಮ, ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು, ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ನಮ್ಮ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಇಂಥ ಒಂದು ಭಾವನೆ ಬರಬೇಕು. ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಅಂತ ಒಂದು ಕೆಲಸ ಕಾರ್ಯಗಳು ಆಗ್ಲಿ ಅಂತ ಹೇಳಿ ನಾನು ಎಲ್ಲರ ಹತ್ರ ಒಂದು ಆಶಯ ವ್ಯಕ್ತಪಡಿಸ್ತೇನೆ. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಿಡ್ಕೊಂಡು ಅಪಪ್ರಚಾರಗಳು ನಡೀತಾ ಇದೆ, ಷಡ್ಯಂತ್ರಗಳು ನಡೀತಿದೆ, ಏನಂತ ಅನಿಸ್ತಿದ್ರು? ಖಂಡಿತ ಇದು ಟೂಲ್ ಕಿಟ್ ಅಂತೇಳಿ ಮೊನ್ನೆ ಒಂದು ಪೇಪರ್ನಲ್ಲಿ ಬಂದಿತ್ತು. ಅದು ನನಗೆ ಸರಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ತಮಿಳುನಾಡಿನಿಂದ ಇಲ್ಲಿ ಯಾಕೆ ಬರಬೇಕು, ಕೇರಳದಲ್ಲಿ ಅಸೆಂಬ್ಲಿಯಲ್ಲಿ ಯಾಕೆ ಇದನ್ನು ಮಾತನಾಡ್ಬೇಕು ಅವರು, ಅಲ್ವಾ? ನಮ್ಮ ರಾಜ್ಯದವರೇ ಸಾಲ್ವ್ ಮಾಡ್ತಾರೆ. ನಾವೇನೋ ಅವ್ರ ಹತ್ರ ಹೆಲ್ಪ್ ಕೇಳಲಿಕ್ಕೆ ಹೋಗಿದ್ದೇವೆ, ಏನೋ ಅಭಿಪ್ರಾಯ ಅವ್ರ ಹತ್ರ ಕೇಳಲಿಕ್ಕೆ ಹೋಗ್ಲಿಲ್ಲಲ್ಲ. ಸೆಂಥಿಲ್ ಕುಮಾರ್ ಬರ್ತಾರೆ, ಹಿಂದೆ DC ಆದಿದ್ದವರು, ಅವರು ನಿಜವಾಗ್ಲೂ ನಿಷ್ಪಕ್ಷಪಾತವಾಗಿರ್ಬೇಕು. ಯಾಕಂದ್ರೆ ಅವರು DC ಆಗಿದ್ದವರಲ್ವಾ. ಅವರು ಬಂದು ಒಂದು ಧರ್ಮವನ್ನ, ಯಾಕಂದ್ರೆ ಹಿಂದೂ ಧರ್ಮದ ಮೇಲೆ ತುಂಬಾ ಅಪಪ್ರಚಾರ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಈಗ ಭಾರತ ಈಗ ಆಲ್ರೆಡಿ 4ನೇ ಎಕಾನಮಿ ಆಗಿದೆ, ಇನ್ನು ಒಂದನೇ ಎಕಾನಮಿಗೆ ಬರ್ತದೆ ಅಂತ ಹೇಳಿ ಮೊದಲಿಂದಲೂ ಅವರು ಹಿಂದೂ ದೇಶದ ಮೇಲೆ, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದವರು. ಈವನ್ ಮೊಘಲ್ಸ್, ಅದರ ನಂತರ ಬ್ರಿಟಿಷರು ಎಲ್ಲ ಅಟ್ಯಾಕ್ ಮಾಡಿದ್ರು. ಈಗ ಅವರಿಗೆ ನಮ್ಮ ದೇಶ ಮುಂದೆ ಬರುವುದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಹೇಳೋದು, ಎಲ್ಲರೂ ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಯಾಕೆ ಗೊತ್ತುಂಟ, ತುಳಿದಷ್ಟು ನಾವು ಎದ್ದು ಬರ್ತೇವೆ. ಅದು ಹಿಂದೂಗಳ ಒಂದು ತಾಕತ್. ಅನನ್ಯ ಭಟ್ ನೋಡಿ, ಈಗ ಅವರ ಬಾಯಿಂದಲೇ ಹೊರಗೆ ಬಂದದ್ದು ಯಾರೋ. ನಾವು ಈಗ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡಿದ ಹೊರಗೆ ಹಾಕಿದಲ್ಲ ಅಲ್ವಾ ಆ ವಿಷಯವನ್ನು, ಅವರ ಬಾಯಿಂದಲೇ ಹೊರಗೆ ಬಂತು. ಆಯ್ತಾ? ಒಂದು. ಎರಡನೇದು ಯಾವುದು, ಆ ಬುರುಡೆ ಎಲ್ಲಿಂದ ಬಂತು ಯಾರಿಗಾದ್ರು ಗೊತ್ತುಂಟ? ಈಗ ಇಲ್ಲಿ ಹೇಳಿದ್ರಲ್ಲ, ಬುರುಡೆ ಎಲ್ಲಿಂದ ಬಂತು, ಯಾರು ತಂದದ್ದು, ಆ ಬುರುಡೆ ಅವ ಹೇಗೆ ತಂದ ಅಂತ ಒಂದು ಎನ್ಕ್ವೈರಿ ಆಗ್ಬೇಕಾ ಬೇಡವಾ? ಅದು ಆಗ್ತಾ ಉಂಟಾ? ನಾನು ಹೇಳುದು, ನಾವೀಗ ಏನಾದ್ರು ಮಾತನಾಡಿದ್ರೆ ನ್ಯಾಯಾಲಯದಿಂದ ಅದೆಲ್ಲ ಆಗ್ತದೆ. ಅದಕ್ಕಾಗಿ ನಾವು ಅದಕ್ಕೆ ಜಾಸ್ತಿ ಇದು ಮಾಡ್ತಾ ಇಲ್ಲ. ಹಾಗಾದ್ರೆ ಬುರುಡೆ ಎಲ್ಲಿಂದ ಬಂತು ಹೇಳ್ಬೇಕಲ್ಲ ಅವರು. ಅವನ ಕೈಗೆ ಹೇಗೆ ಬಂತು, ಅವನು ಎಲ್ಲಿಯಾದ್ರೂ ಅಗ್ದಿದ್ದಾನ ಅಲ್ವಾ? ಎಲ್ಲಿಯಾದ್ರೂ ಅಗ್ದಿದ್ದ ನೋಡಿ, ನಾನು ಇಂಥ ಕಡೆ ಅಗ್ದಿದ್ದೇನೆ, ನನ್ಗೆ ಇಲ್ಲಿ ಬುರುಡೆ ಸಿಕ್ಕಿದೆ ಅಂತ ತೋರಿಸ್ಬೇಕಿತ್ತು. ಅದನ್ನು ತೋರಿಸ್ಲಿಲ್ಲ ಅವ. ಖಾಲಿ ಅವ ಹೇಳಿದಕ್ಕೆ 18 ಕಡೆ ಏನಾದ್ರೂ ಸಿಕ್ಕಿತ್ತಾ? ಏನ್ ಸಿಕ್ಲಿಲ್ಲ. ಈಗ ಅಪಪ್ರಚಾರ ಮಾಡಿದವರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಖಾಲಿ ಅಪಪ್ರಚಾರ. ಅಲ್ಲಿ 100 ಹೂತಿದ್ದಾರೆ, 100 ಹೂತಿದ್ದಲ್ಲಿ ಒಂದಾದ್ರೂ ಸಿಗ್ಬೇಕಲ್ಲ. ಹಾಗಿದ್ರೆ ಅವರ ಪ್ರಕಾರ ಇಡೀ ಧರ್ಮಸ್ಥಳವನ್ನು ಇದು ಮಾಡ್ಬೇಕಿನ್ನು, ಉತ್ಖನನ ಮಾಡ್ಬೇಕು, ಎಲ್ಲ ಕಡೆ ಅಗಿಬೇಕು. ಅಷ್ಟು 100 ಸಿಗ್ಬೇಕಾದ್ರೆ ಎಷ್ಟು ಜಾಗ ಬೇಕು? ಒಂದು ಹೆಣ ಹುಳಬೇಕಾದ್ರೆ ಅವ 100 ಅಂತಲ್ಲ 106 ಅಂತ ಹೇಳಿದ್ದಾನೆ. ಸೌಜನ್ಯ ಪ್ರಕರಣದಿಂದ ಹೊರಟು ಈಗ ಎಲ್ಲಿ ಬಂದಿದೆ ಇದು? ಧರ್ಮಸ್ಥಳದ ಹೆಸರು ಕೆಡಿಸುವಷ್ಟವರೆಗೆ ಬಂದಿದೆ. ಯಾಕಂತ ಹೇಳಿದ್ರೆ ನನಗೆ ಹೇಳಿದ ಪ್ರಕಾರ ಫಾರಿನ್ ಇದರಲ್ಲಿ ಸಹ ಬರ್ತಾ ಇದೆ ಅಂತೆ ಧರ್ಮಸ್ಥಳದ ವಿಷಯದಲ್ಲಿ, ಹೀಗೆ ಅಂತೇಳಿ. ಅದು ಯಾಕೆ ಆಗ್ಬೇಕು? ಹಾಗಿದ್ರೆ ಅದಕ್ಕೆ ಮೆಸೇಜ್ ಎಲ್ಲ ಕೊಡುವವರು ಯಾರು? ಇಷ್ಟು ಸುಳ್ಳು ಹೇಳುವವರು ಇನ್ನೂ ನಮ್ಮ ಮಧ್ಯೆ ಇದ್ದಾರೆ. ಇಷ್ಟಾದ್ರೆ ಸಹ ಅಡಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತೇಳಿ ಇನ್ನೂ ಸಹ ಬೇರೆಯವರು ಹೊಸ ಹಾದಿ ಹುಡುಕ್ತಾರೆ ಯೂಟ್ಯೂಬಲ್ಲಿ, ಅದು ಹಾಗೆ ಹೀಗೆ ಅಂತೇಳಿ. ಆದ್ರೆ ಇದಕ್ಕಾಗಿ ಅಟ್ಲೀಸ್ಟ್ ಅವರೊಂದು ಕ್ಷಮೆ ಕೇಳಬೇಕಿತ್ತಲ್ಲ. ಯೂಟ್ಯೂಬರ್ಸ್ ಕೆಲವು ಇದು ಚಾನೆಲ್ಗಳಲ್ಲಿ ಸಹ ಬಂದಿದೆ, ಧರ್ಮಸ್ಥಳ ಹಾಗೆ ಆಗ್ತಾರೆ ಹೀಗೆ ಆಗ್ತಾರೆ. ಒಂದು ಕ್ಷಮಾಪಣೆ ಕೇಳುವಷ್ಟು ಅವರಿಗೆ ಒಂದು ಅವರ ಹತ್ರ ಇದು ಇಲ್ಲ ಅಂತ ಹೇಳಿದ್ರೆ, ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ, ಅವ್ರು ಎಂತ ಇವರು ಈ ಚಾನೆಲ್ಗಳಿಂದ ಅಥವಾ ಯೂಟ್ಯೂಬರ್ಗಳಿಂದ ನಾವೇನನ್ನು ನಿರೂಪಿಸ್ಬೋದು?
ನಾನು ಪ್ರಶ್ನೆ ಮಾಡೋದು ಇಷ್ಟೇ, ಎಲ್ಲ ಕಡೆಗೂ ನಾವು ಕೂಡ ದೈವದ ಪೂಜಾರಿ ಅವರು. ಈಗ ಅಂತ ಹೇಳಿ ಎಲ್ಲ ಕಡೆಯಿಂದ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಒಂದು ವೈರಲ್ ಆಗ್ತುಂಟು. ಯಾಕೆಂದರೆ ಧರ್ಮಸ್ಥಳ ಈ ರೀತಿ ಆಗಿದೆ, ಆ ರೀತಿ ನೋಡಿ. ನಾವು ಕ್ಷೇತ್ರದ ಬಗ್ಗೆ ನಾವು ಅಪಪ್ರಚಾರ ಯಾರು ಕೂಡ ಮಾಡಬಾರ್ದು. ಯಾಕೆ ಅದೊಂದು ಧರ್ಮಕ್ಷೇತ್ರ. ನಮ್ಮ ವೀರೇಂದ್ರ ಹೆಗ್ಡೆ ಅವರು ಹಲವಾರು, ಯಾಕಂದ್ರೆ ಅದು ಹೇಳುವ ನಮ್ಮ ಬಾಯಲ್ಲಿ ಮಾತಾಡಲಿಕ್ಕೆ ಆಗುದಿಲ್ಲ. ಅಷ್ಟು ಎಲ್ಲ ಬಡವರಿಗೆ ಬಗ್ಗೆ ಎಲ್ಲರಿಗೂ ದಾನ ಧರ್ಮ ಎಲ್ಲ ಮಾಡ್ತಾರೆ. ಹಾಗಿರುವಾಗ ಎಲ್ಲ ಇಂಡಿಯಾ ಬಿಡಿ, ಹೊರದೇಶ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಚರ್ಚೆ ಆಗ್ತಾ ಉಂಟು. ಆದರೆ ನಾವು ಹೇಳುದಿಷ್ಟೇ, ಈ ರೀತಿಯ ನೀವೊಂದು ಬೇಡದ್ದೆಲ್ಲ ಹಾಕ್ಬಾರ್ದು. ಯಾಕಂದ್ರೆ ಅಲ್ಲಿದ್ದು ವಸ್ತುನಿಷ್ಠೆ ನೀವು ನೋಡಿ ತಿಳಿದು ಹೋಗಿ ಅಲ್ಲಿ ಪ್ರಚಾರ ಮಾಡ್ಬೇಕು. ಯಾಕಂದ್ರೆ ಒಬ್ಬರನ್ನು ದೂರಿದಷ್ಟು ನಿಮ್ಗೆ ಅದು ಒಳ್ಳೇದಾಗುದಿಲ್ಲ. ಸೌಜನ್ಯ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಆ ವಿಷಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೂಡ ತುಂಬಾ ವರ್ಷದಿಂದ ಅದಕ್ಕೆ ಒಂದು ಪ್ರತಿಭಟನೆ ನಾನು ಕೂಡ ಭಾಗಿಯಾಗಿದ್ದೇನೆ. ಅದಕ್ಕೋಸ್ಕರ ಆ ಹೆಣ್ಣು ಮಗನ ಇಟ್ಕೊಂಡು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದು ತುಂಬಾ ತಪ್ಪು. ಅಂತ ಮಾಡಲೇಬಾರದು. ನಾವು ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಿದ್ರೆ ನಾವು ಇಡೀ ತುಳುನಾಡ ದೈವಾರಾಧಕ ಎಲ್ಲರೂ ಎದ್ದೇ ಹೇಳುತ್ತೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರ ಹಿಂದೆ ಕನಿಷ್ಠರು ಆಮೇಲೆ ಎಲ್ಲ ಸಂಬಂಧಪಟ್ಟ ಇದಕ್ಕೆ ಬೇಕಾದವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗಿ ಅಪಪ್ರಚಾರವೇ, ಮತ್ತೇನಲ್ಲ. ಇದರ ಉದ್ದೇಶ ಏನು ಅಂತ ಅನಿಸ್ತದೆ ಸರ್? ಈಗ ಧಾರ್ಮಿಕ ಸ್ಥಳಗಳನ್ನ ಕೇಂದ್ರೀಕರಿಸಿ ಮಾಡುವಂಥದ್ದು, ಎಲ್ಲ ಧಾರ್ಮಿಕ ಸ್ಥಳಗಳನ್ನ ಅಂದ್ರೆ ಅವರಿಗೆ ಬೇಕಾದಂತ ವಿಷಯಗಳಂದ್ರೆ ಅವರಿಗೆ ಅದರ ಬಗ್ಗೆ ಅವರಿಗೆ ಏನೋ ಇರಬೇಕು, ಅದು ಮಾಡ್ತಾ ಇದ್ದಾರೆ ಅಷ್ಟೇ. ಸತ್ಯ ಯಾವುದು ಹೊರಗೆ ಬಂದೇ ಬರ್ತದೆ. ಸತ್ಯ ಹೊರಗೆ ಬಂದಿದೆ, ಇನ್ನೂ ಬರ್ತದೆ, ಗೊತ್ತಾಗ್ತದೆ. ಇನ್ನು ಮುಂದೆ ಖಂಡಿತ ಗೊತ್ತಾಗ್ತದೆ.